ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, 60,000 ರೂಪಾಯಿ ಕೊಟ್ಟು ನೀವು ಬೈಕ್ ಹೆಂಗೆ ತೊಗೊಂಡ್ರಿ ಅಂತ ಕೇಳ್ತೀರಾ. ನೀವು ತಮ್ಮೇಲೆ ನೋಡಿದ್ದು ಮಾತ್ರ ನಿಜಾನೇ. 60,000 ರೂಪಾಯಿ ಕೊಟ್ಟೆ ಈ ಬೈಕ್ನ ಎತ್ತಿರೋದು. ಅದು ಹೆಂಗೆ ಏನು ಅಂತ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೊಸಬ್ರು ಏನಾರು ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಗಾಡಿದು ಕಣ್ಗಳು ನೋಡಿ. ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ಹೆಂಗದವು ಕಣ್ಣು. ಫ್ರೆಂಡ್ಸ್, ಈ ಗಾಡಿ ಕಣ್ಣು ನೋಡಿ. ಆ ಕಣ್ಣಿಗೆ ನಾವು ಫಿದಾಗಿದ್ದು. ಬಟ್ ಈ ಗಾಡಿ ತೊಗೋಬೇಕು ಅಂತ ನನಗೇನು ಅಷ್ಟು ಚಿಕ್ಕ ವಯಸ್ಸಿಂದ ಏನು ಡ್ರೀಮ್ ಇದ್ದಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಾವಂದು ಒಂದು ಬೈಕ್ ಇತ್ತು, ಎಮ್ ಟಿ ಬೈಕ್ ಬ್ಲ್ಯಾಕ್. ಅದನ್ನ ನೋಡಿ ನನಗೆ ಕ್ರಶ್ ಆಗಿದ್ದು. ಆ ಕ್ರಶ್ ಆದಮೇಲೆ ನನಗೂ ಒಂದು ಇರಲಿ ಅಂತಂದು ಗಾಡಿ ತೊಗೊಂಡಿದ್ದು. ಬಟ್ ಮನೇನೂ ಒಂದು 5 ಕಿಲೋಮೀಟ್ರ್ ಹಿಂಗೆ ದೂರ ಹಾಕಿತ್ತು ಅವಾಗ. ಹಾಗಾಗಿ ಒಂದು ಯಾವುದಾದ್ರೂ ಬಂದು ಬೈಕ್ ಎತ್ತೋಣ ಅಂತಂದು ಫಸ್ಟು ಎಮ್ ಟಿ ಬೈಕ್ ತೊಗೊಂಡಿದ್ದೆಲ್ಲ. ಫಸ್ಟು ಒಂದು H F 100 ಬೈಕ್ ಇತ್ತು ನನ್ನ ಹತ್ರ. ಅದನ್ನ ಹೊಸದೇ ತೊಗೊಂಬಂದಿದ್ದು. ಅದು ಯಾವ ಥರ ತೊಗೊಂಡೆ ಅಂದರೆ ಫ್ರೆಂಡ್ಸ್, 40,000 ರೂಪಾಯಿ ನನ್ನ ಹತ್ರ ಫುಲ್ ಕ್ಯಾಶ್ ಇತ್ತು. ಆ H F 100 ಬೈಕು 66,000 ರೂಪಾಯಿ ಇತ್ತು. ನನ್ನ ಹತ್ರ ನೋಡಿದರೆ 40,000 ರೂಪಾಯಿ. ಇನ್ನು 26,000 ರೂಪಾಯಿ ಯಾವ ಥರ ಅರೇಂಜ್ ಮಾಡೋದು ಅಂದರೆ ಹೆಣ ಬಿದ್ದೋಗ್ಬಿಟ್ಟಿತ್ತು ನಾನು. ಅವತ್ತು ಎಲ್ರೂ ಕೇಳಿದೆ, ಯಾರೂ ಕೊಡಲಿಲ್ಲ. ಆಮೇಲೆ ಲಾಸ್ಟ್ಗೆ ನಮ್ಮ ಮಮ್ಮಿದು ಒಂದು ಚೈನ್ ಸರ ಇತ್ತು. ಅದನ್ನು ಅವಾಗ ಒಂದು ತೊಲಿಗೆ 40,000 ರೂಪಾಯ್ದಂಗೆ ಹಾಕ್ಕೊಂಡ್ರು. ಅದನ್ನು ಮಾರಿ ಆಮೇಲೆ ಇನ್ನೊಂದು 26,000 ರೂಪಾಯಿ ಹೊಂದಿಸಿ 66,000 ರೂಪಾಯಿನ ನಾನು ಕೊಟ್ಟು ಫುಲ್ ಕ್ಯಾಶ್ ಕೊಟ್ಟು H F 100 ತೊಗೊಂಡೆ. ಅದಾದಮೇಲೆ H F 100ನ ಒಂದು ಇಯರ್ ಓಡಿಸ್ಲಿಲ್ಲ ನಾನು. ಒಂದು 4 ತಿಂಗಳೇನೋ ಓಡಿಸ್ದೆ. ಅದಾದಮೇಲೆ ಈ ಬೈಕ್ನ ಎತ್ತಿದ್ದು. ಪ್ರೀತಿಯ ಅಂಬಾರಿ ಈ ಬೈಕ್ನ ಅದನ್ನ ಮಾರಿದೆ. ಮತ್ತು ಒಂದು ನೆಟ್ಟಿಗೆ ಒಂದು 6 ತಿಂಗಳೇನೂ ಆಗಿದ್ದಿಲ್ಲ ಗುರು ಅಂತ ತಗೊಂಡು. ಆಮೇಲೆ ಅದನ್ನ ಯಾಕೋ ಇಂಟ್ರೆಸ್ಟ್ ಕಡಿಮೆ ಆಯ್ತು. ಎಲ್ಲಿ ಬೇಕಲ್ಲಿ ಆಫ್ ಹಾಕತ್ಬಿಡ್ತು. ಹಾಗಾಗಿ ಆ H F 100ನ ಮಾರಿ ಈ ಎಮ್ ಟಿ ಬೈಕ್ನ ತೊಗೊಂಡಿದ್ದು. ಆ H F 100ನ ಸೆಕೆಂಡ್ ಹ್ಯಾಂಡ್ಗೆ ನಾನು 40,000 ರೂಪಾಯಿ ಕೊಟ್ಟಿದ್ದು ವಾಪಸ್ಸು. ಸೆಕೆಂಡ್ ಹ್ಯಾಂಡ್ 40,000 ರೂಪಾಯಿಗೆ ಹೋಯ್ತು. ಯಾರಿಗೂ ಹೇಳಿಲ್ಲ ನಾನು. ಎಲ್ರ ಎದುರಿಗೂ ಒಂದು 50,000 ರೂಪಾಯಿ ಕೊಟ್ಟಿನಿ ಅಂತ ಹೇಳಿದೆ ಮನೇಲೆಲ್ಲ. ಮತ್ತು ಎಲ್ಲರೂ ಬೈತಾರ ಅಂತಂದು ನನಗೆ ಇದ್ರ ಮೇಲೆ ಭಾಳ ಕ್ರಶ್ ಆಗ್ಬಿಟ್ಟಿತ್ತು. ಹಾಗಾಗಿ ಎಮ್ ಟಿ ಬೈಕ್ನ ಎತ್ತಬೇಕು ಅಂತಂದು ಎಮ್ ಟಿ ಬೈಕ್ನ ಕಡೆಗೂ ತೊಗೊಂಡ್ಬಿಟ್ಟೆ. ಈ ಬೈಕ್ನ ತೊಗೊಳಕ್ಕೆ ಏಜ್ ಆದರೂ ಆಗಿರ್ಬೇಕಲ್ಲ. ನನಗೆ ನೋಡಿದರೆ ಏಜು 18 ತುಂಬಿ 19 ಏನೋ ಆಗಿತ್ತು. 19 ಆಗಿತ್ತು. ಆದರೆ ಅದು EMI ಮಾಡಿಸ್ಬೇಕಲ್ಲಪ್ಪ ಇದನ್ನ. ಈ ಬೈಕ್ ನಾನು ಪಟಂಬೈಸ್ ಹತ್ರ ತೊಗೊಂಡಿದ್ದು. ಪಟಂಬೈ ಹತ್ರ ಎಲ್ಲಿ ಅಂದರೆ ರಾಣೆಬೆನ್ನೂರಲ್ಲಿದೆ. ನಿಮ್ಗೆ ರಾಣೆಬೆನ್ನೂರು ಹತ್ರ ಯಾರಾದರೂ ಇದ್ದರೆ ಬ್ಯಾಡಗಿಲಿ ಇರೋರಿಗೂ ಗೊತ್ತಿರುತ್ತೆ. ಅದು ಸ್ವಲ್ಪ ಫೇಮಸ್ ಆಗೈತೆ ಅಂಗಡಿ ರಾಣೆಬೆನ್ನೂರಲ್ಲಿ, ಪಟಂಬೈಕ್ಸ್ ಅಂತಂದು ಸೆಕೆಂಡ್ ಹ್ಯಾಂಡ್ ಶೋರೂಮು. ಅಲ್ಲಿ ಹೋಗಿ ಇದು ಪ್ರೈಸ್ ಕೇಳಿದ್ಮೇಲೆ ನಂಗೆ ಸ್ವಲ್ಪ ಶಾಕ್ ಆಯಿತು. ಸೆಕೆಂಡ್ ಹ್ಯಾಂಡ್ಸೇ ಒಂದು 1.66 ಹೇಳ್ದ ಅಣ್ಣ. 1.66 ಹೇಳ್ದ. ಲಾಸ್ಟ್ ಫೈನಲ್ಲು 1.5 ಇಷ್ಟು ಬಂದಿದ್ದು. ಅದು ನನ್ನ ಹತ್ರ ನೋಡಿದರೆ ಒಂದು 50,000 ರೂಪಾಯಿ ಇತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫಸ್ಟ್ 50,000 ರೂಪಾಯಿ ಇತ್ತು. 50,000 ರೂಪಾಯಿನ ಕೊಟ್ಟು ಆಮೇಲೆ ಆ ಅಣ್ಣ ನಾಳೆ ಬರ್ರಿ, ನಾಳೆ ನಿಮ್ಮ ಹೆಸರಲ್ಲೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನನ್ನ ವಾಪಸ್ ಕಳಿಸಿದ. ಬೈಕ್ ಕೊಟ್ಟು ಕಳ್ಸ್ಯಾನ, ಹಾಗೆ ಕಳಿಸಿಲ್ಲ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. 50,000 ರೂಪಾಯಿ ಇಸ್ಕೊಂಡು ಎಲ್ಲ ಬಿಲ್ ಗಿಲ್ಲೆಲ್ಲ ಹಾಕಿ ಈ ಬೈಕ್ನ ವಾಪಸ್ ಕಳಿಸಿದ. ನಾನು ಆ H F 100ನ ಮಾರಿ 40,000 ರೂಪಾಯಿ ಬಂದಿತ್ತು. ಇನ್ನು 10,000 ರೂಪಾಯಿ ಅರೇಂಜ್ ಮಾಡಿ 50,000 ರೂಪಾಯಿನ ಪಟಂ ಬೈಕ್ ಕೊಟ್ಟು ಈ ಬೈಕ್ನ ತೊಗೊಂಬಂದಿದ್ದು. ಅಂದರೆ ಬಿಲ್ಲು 50,000 ರೂಪಾಯಿ ಹಾಕಿದ್ದ. ಮತ್ತು ಊರಿಗೆ ಹೋಗಿ ಒಂದು 10,000 ರೂಪಾಯಿ ಹಾಕ್ತೀನ ಅಂತ ಅಂದಿದ್ದೆ. ನನಗೆ ನೋಡಿದ್ರೆ ಹಠ ಅಂದರೆ ಹಠ. ಅವತ್ತು ಬೇಕಂದ್ರೆ ಅವತ್ತೇ ಬೇಕಿತ್ತು ಅದು ಬೈಕು. ಹಾಗಾಗಿ 50,000ನೇ ಕೊಟ್ಟು ಹಂಗೆ ಬೈಕ್ ತೊಗೊಂಬಂದಿದ್ದು. ತೊಗೊಂಬಂದೆ, ಎಲ್ಲ ಆಯಿತು. ಮತ್ತು ಊರಿಗೆ ಬಂದು 10,000 ರೂಪಾಯಿ ಹಾಕಿದೆ. ಅಂದರೆ ಆ ಅಣ್ಣ ನಾಳೆ ಬಾ, ನಿನಗೆ ನಾಳೆ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ದ. 18 ವರ್ಷ ಆದರೆ ಲೋನ್ ಆಗುತ್ತೆ ಬಿಡು ಅಂತ ಅಂದಿದ್ದ ಅವನು. ಹೋಗಲಿ ಬಿಡು, ಮಾಡಿಸ್ಕೊಡ್ತಾನೆ ಅಂತ ನಾನು ಹೇಳಿ ಬಂದೆ. ಓಕೆ ಅಂತಂದು ಬಂದಮೇಲೆ ಆಮೇಲೆ ನೆಕ್ಸ್ಟ್ ದಿನ 1 ಮಂತ್ ಆಯಿತು. 1 ಮಂತ್ ಆದಮೇಲೆ 60,000 ರೂಪಾಯಿನ ಕೊಟ್ಟೀನಿ. 50,000 ರೂಪಾಯಿ ಕೊಟ್ಟು ಬಂದಿದ್ದೆ. 10,000 ರೂಪಾಯಿ ನಾ ಊರಿಗೆ ಬಂದಮೇಲೆ ಕೊಟ್ಟೆ. 60,000 ರೂಪಾಯಿ ಕೊಟ್ಟು ಎಮ್ ಟಿ ಬೈಕ್ ತೊಗೊಂಬಂದೇನಿ. ತೊಗೊಂಬಂದು 1 ಮಂತ್ ಆಗೈತಿ. 1 ಮಂತ್ ಆದರೂ ಆ ಅಣ್ಣ ಕರೀಲೇ ಇಲ್ಲ. ಎಲ್ಲ ಫೋನ್ ಹಚ್ತೀನಿ, ಫೋನ್ ಎತ್ತಲಿಲ್ಲ. ಮತ್ತು ಫೋನ್ ಮಾಡಿದೆ. ಆಮೇಲೆ ಒಂದಿನ ಫೋನ್ ರಿಸೀವ್ ಮಾಡ್ದೆ. ತಮ್ಮ, ನಿನ್ನ ಹೆಸರಲ್ಲಿ ಲೋನ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟ. ಫುಲ್ ಶಾಕ್ ಆಗ್ಬಿಡ್ತು. ನನಗೆ ನೋಡಿದ್ರೆ ಹೆದರಿಕೆ ಆಗ್ಬಿಡ್ತು. ಎಲ್ಲ ಗಾಡಿ ಎಲ್ಲ ತಂದೀನಿ, ಎಲ್ಲ ಸ್ಟೇಟಸ್ ಹಾಕಿ ಹುಡ್ನೆಲ್ಲ ಗೊತ್ತಾಗೈತೆ ಎಲ್ಲ ಎಮ್ ಟಿ ಬೈಕ್ ತಂದಾನ ಚೇತು ಅಂತಂದು. ಹೀಗೆಲ್ಲ ಗೊತ್ತಾಗಿ ಮೇಲೂ ಈಗ ಮತ್ತೆ ವಾಪಸ್ ಕೊಟ್ರೆ ಹೆಂಗೆ ನನ್ನ ಮರ್ಯಾದೆ ಏನಾಗಬೇಕು? ಆ ಬೈಕ್ನ ನೋಡಿದರೆ ಯಾರೋ ಸೇಲಿಗೆ ಇಟ್ಟಾರೆ ಈ ಅಣ್ಣನ ಹತ್ರ. ಈ ಅಣ್ಣ ನೋಡಿದರೆ ನನಗೆ ಕೊಟ್ಬಿಟ್ಟಾನೆ. ನಾನು ನೋಡಿದ್ರೆ ದುಡ್ಡು ಅಮೌಂಟು 60,000 ರೂಪಾಯಿ ಕೊಟ್ಬಿಟ್ಟೀನಿ.
ಇವಾಗ ನೋಡಿದರೆ 1 ಮಂತ್ ಕಂಪ್ಲೀಟ್ ಆಗ್ಬಿಟ್ಟೈತಿ. ಏನು ಮಾಡ್ಬೇಕು ನಂಗೆ ಹೊಳ್ಯಾಕೆ ಹೊಲ್ತು. ನನ್ನ ಹೆಸರು ಮೇಲೆ ನೋಡಿದರೆ ಲೋನ್ ಆಗ್ತಾಯಿಲ್ಲ. ಬೇರೆ ಹೆಸರಲ್ಲೇ ಯಾರಾದರೂ ಲೋನ್ ಮಾಡಿಸ್ಬೇಕಂದ್ರೆ ಯಾರು ಮುಂದೆ ಬರಲಿಲ್ಲ ಆ ಕಾಲದಲ್ಲಿ. ಏನು ಮಾಡ್ಬೇಕನ್ನೋದು ತೋರಿಸ್ಲಿಲ್ಲ ಟೈಮು. ಅವಾಗ ಆ ಅಣ್ಣ ಒಂದು ಆಪ್ಷನ್ ಕೊಟ್ಟ ನನಗೆ. ಏನಿಲ್ಲ 60,000 ಕೊಟ್ಟಿದ್ದೆ ಮುಗೀತು. ಇವಾಗ ಇನ್ನೊಂದು 30,000 ಹೆಂಗಾದರೂ ಅರೇಂಜ್ ಮಾಡು, 90,000 ಆಗುತ್ತೆ. 90,000 ಆಗಿದ್ಮೇಲೆ ಅದಾದಮೇಲೆ ನೀನು ತಿಂಗಳ 5,000 ಕಟ್ಕೊಂತ ಹೋಗು. ಅಲ್ಲಿ ಅದಾದಮೇಲೆ ಎಲ್ಲ ಅಮೌಂಟ್ ಕ್ಲಿಯರ್ ಆದಮೇಲೆ ನಿನ್ನ ಹೆಸರಲ್ಲೇ ಮಾಡಿಕೊಡ್ತೀನಿ ಅಂದ. 30,000 ನಾನು ಒಂದು ವಾರದಲ್ಲಿ ಹೊಂದಿಸ್ಬೇಕಿತ್ತು. ಒಂದು ವಾರದಲ್ಲಿ ಯಾವ ಥರ ಹೊಂದಿಸಿದ್ದೀನಿ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಫೋನ್ ಮಾಡಿದೆ ಮೊದಲು. ನನ್ನ ಹತ್ರ ಒಂದು ಫೋನ್ ಇತ್ತು, OnePlus ಫೋನ್ ಇತ್ತು. ಅದನ್ನ 10,000 ಕೊಟ್ಟೆ. ಅದಾದಮೇಲೆ ಇನ್ನು 20,000 ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು ಪಾಪ. ಫ್ರೆಂಡ್ಶಿಪ್ ಅಂದರೆ ಬರೀ ಬ್ಯಾಂಡ್ ಅಲ್ಲ, ಬೆಲೆ ಕಟ್ಟಕ್ಕಾಗದೇ ಇರೋ ಬಾಂಡ್. ಫ್ರೆಂಡ್ಸ್ ಹತ್ರ ಎಲ್ಲ ಇಸ್ಕೊಂಡು ಒಂದು 30,000 ಅರೇಂಜ್ ಮಾಡಿ ಒಂದು ವಾರದಲ್ಲಿ ಅಣ್ಣಕ್ಕೆ ಕೊಟ್ಟೆ. 90,000 ಫುಲ್ಲು ಕ್ಯಾಶ್ ಕೊಟ್ಟಂಗಾಯಿತು. ಇನ್ನು ನೆಕ್ಸ್ಟು 5,000 ತಿಂಗಳ ಕೊಟ್ಕೊತಿದ್ದೀನಿ. ಇವಾಗಲೂ ಕೂಡ ಆ ಬೈಕ್ದು ಇನ್ನೂ 15,000 ಕೊಡೋದಿತ್ತು ನಂದು ಬಾಕಿ. ಆ ಅಣ್ಣ ಆದರೂ ಸ್ವಲ್ಪ ಲೋನ್ ಆಗಲಿಲ್ಲ ಅಂದ್ರೂ ಏನೋ ಒಂದು ಹೆಲ್ಪ್ ಮಾಡ್ದೆ. ಒಂದು 5,000 ಕೊಟ್ರಿ ಅಂತ ಹೋಗುವಂತಾರಪ್ಪ, ಮತ್ತು ಏನು ಮಾಡಬೇಕು. ನಾನೇ ಎಲ್ಲ ಲೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ನ ಆ ಅಣ್ಣ. ಮತ್ತು ನಾನೇ ಏನಾದರೂ ಒಂದು ಉಪಾಯ ಮಾಡ್ಬೇಕಲ್ಲ ಅಂತಂದು ಆ ಅಣ್ಣ ಅಷ್ಟು ಹೆಲ್ಪ್ ಮಾಡ್ದೆ. ಆ ಅಣ್ಣ ಅವತ್ತು ಹೆಲ್ಪ್ ಮಾಡಿದ್ದಕ್ಕೆ ಈ ಬೈಕ್ ನಿಮ್ಮ ಮುಂದೆ ನಿಂತೈತಿ. ನಾನೇನು ಲೋನ್ ಕರೆಕ್ಟ್ ಟೈಮಿಗೆ ಏನು ಕಟ್ಟಿಲ್ಲ. ಮತ್ತು ಒಂದೊಂದು ದಿನ 1ನೇ ತಾರೀಕಿಗೆ ನಾ ಕಟ್ಟೋದಿರೋದು ಈ ಥರ. 1ನೇ ತಾರೀಕೆಲ್ಲ ಕಟ್ಕೊತ ಬಾರಪ್ಪ 5,000 ಏನೋ ಒಂದು ಮಾಡೋಣ ಅಂತ ಹೇಳಿದ್ದೆ. ಆಮೇಲೆ ನಾನು ನೋಡಿದರೆ ಒಂದೊಂದು ವಾರ ಲೇಟ್ ಆಗೋದು, ಒಂದೊಂದು ಸಲ 5 ದಿನ ಲೇಟ್ ಆಗೋದು, ಒಂದೊಂದು ತಿಂಗಳನ್ನ ಕಟ್ತಿದ್ದಿಲ್ಲ ನಾನು ಹೇಳ್ಬೇಕಂದ್ರೆ. ನೆಕ್ಸ್ಟ್ ಮಂತ್ 10,000 ಹಿಂಗೆ ಸೇರಿಸಿ ಎಲ್ಲ ಕೊಡ್ತಿದ್ದೆ. ಈ ಥರ ಮಾಡಿ ಅಂತೂ ಇಂತೂ ಇವಾಗ ನಾ ಬೈಕ್ನ ತಂದು 9 ತಿಂಗಳೇನೋ ಆಗೈತಿ. ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡ ಮಾತಾಡ್ತಾನೆ ನಾನೊಬ್ಬನು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ಹೋಗಲಿ 9 ತಿಂಗಳಾಗೈತಿ ತಂದು. ಅದಕ್ಕೆ ನಿಮಗೆ ಏನಾದರೂ ನೀವು ಬೈಕ್ ತೊಗೋಬೇಕಂತ ಇದ್ದರೆ ಒಂದು ವೇಳೆ ಸೆಕೆಂಡ್ ಹ್ಯಾಂಡ್ಸಲ್ಲಿ ರಾಣೆಬೆನ್ನೂರಲ್ಲಿ ಪಟಾಮ್ ಬೈಕ್ಸ್ದು ಶೋರೂಮ್ ಐತಿ. ನಿಮಗೆ ಅವ್ರದ್ದು ಕಾರ್ಡ್ ಹಾಕ್ತಾನೆ, ಅದೊಂದು ನೋಡ್ಕೊರಿ ನೀವು. ನಿಮ್ಗೆ ಏನಾದ್ರು ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಮನುಷ್ಯ ಅಣ್ಣ. ಸ್ವಲ್ಪ ಲೇಟ್ ಆದ್ರೂ ದುಡ್ಡು ಕೊಡೋದು ತಡ್ಕಂದ. ಆ ಅಣ್ಣ ಏನಾದರೂ ಅವತ್ತು ದೊಡ್ಡ ಮನಸ್ಸು ಮಾಡಿಲ್ಲ ಅಂತಿದ್ರೆ ಇವತ್ತು ನಿಮ್ಮ ಮುಂದೆ ಈ ಬೈಕ್ ಇರ್ತಾ ಇರಲಿಲ್ಲ ಅಷ್ಟೇ ಫ್ರೆಂಡ್ಸ್. ಗಾಡಿನ ನಾ ತೊಗೊಂಬಂದಾಗ ಗಾಡಿ ಕಂಡೀಷನ್ ಮಾತ್ರ ಏಕ್ ನಂಬರ್ ಇತ್ತು ಹೇಳ್ಬೇಕಂದ್ರೆ. ಎಲ್ಲೂ ಕಾಂಪ್ರಮೈಸ್ ಆಗಿದ್ದಿಲ್ಲ. ನನಗೆ ಕಲರ್ ಮಾತ್ರ ಇದು ಲೈಕ್ ಇದ್ದಿಲ್ಲ. ಯಾಕೆ ದೇವರನ್ನೇ ಹೇಳ್ತೀನಿ, ನನಗೆ ಈ ಕಲರ್ ಮಾತ್ರ ನನಗೆ ಇಷ್ಟ ಇದ್ದಿದ್ದಿಲ್ಲ. ನನಗೆ ವೈಟ್ ಸಿಲ್ವರ್ ಕಲರ್ ಬರುತ್ತೆ, ಆ ಕಲರ್ ಅಂದರೆ ನನಗೆ ಭಾಳ ಇಷ್ಟ ಇತ್ತು. ಆ ಬೈಕ್ನ ನಾನು ದಾವಣಗೆರೆಗೆಲ್ಲ ಹೋಗಿ ಹುಡುಕಿದೆ, ಸಿಕ್ಕಿತ್ತು. ಆದರೆ ಅದು 3rd ಹ್ಯಾಂಡ್ ಇತ್ತು, ಹಂಗಾಗಿ ತೊಗೊಂಬರೋಕೆ ಇಷ್ಟ ಆಗಲಿಲ್ಲ. ಅದನ್ನು ಬಿಟ್ಟು ಇಲ್ಲೇ ಪಟಾಮ್ ಬೈ ಇದ್ರಲ್ಲ ಅವ್ರ ಹತ್ರ ಹೋಗಿ ತೊಗೊಂಬಂದೆ. 2023 ಇದು ಮಾಡಲು ಬಂದುಬಿಟ್ಟು ಅಲ್ಲಿದ್ದು. ಪಾಸಿಂಗ್ ಬಂದುಬಿಟ್ಟು K21 ಪುತ್ತೂರಿಂದ ನೋಡಿದ್ದು. ನೋಡಿರಿ ಪುತ್ತೂರಿಂದ. ಮತ್ತು ಗಾಡಿದು ಸ್ಕ್ರ್ಯಾಚಸ್ ಬರೀ ಇಲ್ಲಷ್ಟು ಒಂದು ಸ್ವಲ್ಪ ಆಗಿತ್ತು, ಮತ್ತು ಇದು ಒಂದಷ್ಟೇ. ಇವೆರಡು ಬಿಟ್ಟು ಏನಿದ್ದಿಲ್ಲ. ಇದು ಒಂದು ತಡೀರಿ, ಇದು ಒಂದು ತೋರಿಸ್ತೀನಿ ನಿಮಗೆ. ಇದು ಒಂದು ಸ್ವಲ್ಪ ಹೊಡೆಯುತ್ತೆ ಇನ್ನೂವರೆಗೂ. ಆದರೆ ಏನು ಹೊಸದು ಹಾಕ್ಸೋಣಂತ ಮಾಡಿದ್ದೆ, ಅದೇನು ಅಷ್ಟೊಂದೇನು ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಇದು ಒಂದು ಮೊನ್ನೆ ಹುಡುಗರು ಕ್ರಿಕೆಟ್ ಆಡೋ ಹೊತ್ತಿನಾಗ ಹಾಸ್ಟ್ಲ್ ಹುಡುಗರು ಬಿಡಿಸ್ಯಾರ ನೋಡ್ರಿ ಅದನ್ನ. ಅವ್ರು ವೀಡಿಯೋ ನೋಡ್ತಿದ್ರೆ ಏನು ನನಗೂ ಬೈಕ್ ಅಂತ ನನಗೆ ಗೊತ್ತಿಲ್ಲ. ಅದೊಂದು ತಗೊಂಡು ಹಾಕ್ಸ್ಕೋಬೇಕು ನಾನು. ನಾ ತೊಗೊಂಬಂದಾಗಿದ್ದು 18,000 ಏನೋ ಹೊಡಿತ್ತು ಬೈಕು. ಇವಾಗ ನೋಡಿ 34,000 ಹೊಡೈತಿ. ಫ್ರೆಂಡ್ಸ್, ಎಲ್ರಿಗೂ ಆಸೆ ಇರುತ್ತೆ ಬೈಕ್ ಎತ್ತಬೇಕು ಅಂತಂದು ಯಾವುದಾದ್ರೂ. ಆದರೆ ಮನೆ ಜವಾಬ್ದಾರಿ ಅದೆಲ್ಲ ನಿಜವಾಗ್ಲೂ ಆಗಲ್ಲ. ಬಟ್ ನನಗೆ ಅದು ಏನು ಹೊಳಿತೋ ಏನೋ ಗೊತ್ತಿಲ್ಲ. 40,000 HF100 ತಗೊಂಡು ಹೋದ್ನಾಗೂ ಅದು ಯಾವ ಥರ ಬಂತು ಅಂತ ಗೊತ್ತಿಲ್ಲಲ್ಲ ನಿಮಗೆ. ಅದನ್ನೇ ಹೇಳ್ತೀನಿ ಕೇಳಿ. ಆ 40,000 ನಮ್ಮ ಮಮ್ಮಿದು. ನಮ್ಮ ಮಮ್ಮಿ ಅಕೌಂಟಲ್ಲಿ ಒಂದು 40,000 ಇತ್ತು ಅಮೌಂಟು. ಅದನ್ನ ಕೂಡಿಟ್ಟು ಇನ್ನೂ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ, ಅದು ನಮ್ಮ ಮಮ್ಮಿದೇ ಚೈನ್ ಸರ ಮಾರಿ ಒಂದು ಹಿಂಗೆ 66,000 ಮಾಡಿ ಉಳಿದಿದ್ದು ಇನ್ನೂ ಒಂದು 14,000 ಉಳಿದಿತ್ತು. ಅದು ಎದಕ್ಕೋ ಖರ್ಚಾಯಿತು ಮತ್ತು ಉಳಿಲೇ ಇಲ್ಲ ಅದು. ಅದೇ ದುಡ್ಡು ಇದ್ದಿದ್ರೂ ನಿಜವಾಗ್ಲೂ ಹಾಳಾಕಿತ್ತು. ಆ ದುಡ್ಡಲ್ಲಿ ಆ ಬೈಕ್ನ ತೊಗೊಂಡು ಇವಾಗ ಅದನ್ನು ಮಾರಿ ಈ ಬೈಕ್ ತೊಗೊಂಡೆ ಅಷ್ಟೆ. ನಿಜವಾಗ್ಲೂ ಗುರು, ಅವತ್ತೇನಾದರೂ ಆ ಅಣ್ಣ ನನಗೆ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ಬರೀ 60,000 ಕೊಟ್ಟು 1 ತಿಂಗಳಂತೂ ಅಲ್ಲ, ನಿಜವಾಗ್ಲೂ
60,000 ಕೊಟ್ಟು ಒಂದು 2 ಮಂತ್ ಏನೋ ಆಗಿತ್ತು. 2 ಮಂತ್ ಆದಮೇಲೆ ನಾನು 30,000 ಅರೇಂಜ್ ಮಾಡಿಕೊಟ್ಟಿದ್ದೆ ಅಣ್ಣಗೆ. ಯಾಕೆ ಸುಳ್ಳು ಹೇಳಿ, ನಿಜವಾಗ್ಲೂ ಅದು ನಂಗೆ ನೆನಪಿದ್ದಿಲ್ಲ ಅವಾಗಲೇ ಹೇಳ್ಬೇಕಂದ್ರೆ. ಹಂಗಾಗಿತ್ತು. ಬಟ್ ಭಾಳ ಹೆಲ್ಪ್ ಮಾಡ್ದೆ ಅಣ್ಣ. 60,000 ಕೊಟ್ಟು ನನ್ನ ಹೆಸರಲ್ಲೂ ಮಾಡಿಸಿಲ್ಲ ಇನ್ನೂ ಗಾಡಿ ಹೇಳ್ಬೇಕಂದ್ರೆ. ನಿಜವಾಗ್ಲೂ ಗುರು ಇನ್ನೂ ನನ್ನ ಹೆಸರಲ್ಲೇ ಇಲ್ಲ ಅದು ಗಾಡಿ. ಇನ್ನೂ ಫಸ್ಟ್ ಹ್ಯಾಂಡಲ್ಲೇ ಐತೆ ಅದು ಗಾಡಿ ಹೇಳ್ಬೇಕಂದ್ರೆ. ಫುಲ್ ಕ್ಯಾಶ್ ಇನ್ನೊಂದು 15,000 ಐತಿ. ಮಂತ್ಲಿ ಅದನ್ನ ಕಟ್ಕೊಂತ ಹೋದರೆ ಇನ್ನೊಂದು 15 ದಿನಕ್ಕೆ ಅಲ್ಲ 15,000 ಕಟ್ಟಿದ ಮೇಲೆ ಅದು ಗಾಡಿ ನನ್ನ ಹೆಸರಲ್ಲಾಗುತ್ತೆ ಅಷ್ಟೇ. ನಾನು ಇದನ್ನ ಎಷ್ಟೋ ಸಲ ಮಾರ್ಬೇಕನ್ನೋ ಡಿಸೈಡ್ ಮಾಡಿದ್ದೆ. ಯಾಕಂದರೆ ಬೇರೆ ಗಾಡಿ ಯಾವುದಾದ್ರು ತಗೊಳ್ಳೋಣ, ಬೇರೆ ಗಾಡಿ ಅಂದರೆ ಬುಲೆಟ್ ಬೈಕ್ ತಗೊಳ್ಳೋಣ ಅಂತಂದು ಇದನ್ನು ಮಾರ್ಬೇಕಂತ ಇದ್ದೆ. ಬಟ್ ಯಾಕೋ ಕೊಡ್ಬೇಕಂದ್ರೆ ಎಲ್ಲರೂ ಕೇಳ್ತಿದ್ರು. ಕೊಡೋ ಟೈಮ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಯಾಕೋ ಮತ್ತು ಇದೇ ಬೈಕ್ ಬೇಕು ಅನ್ಸೋದು. ಹಂಗಾಗಿ ವಾಪಸ್ ಕೊಡೋಕ್ಕೂ ಆಗಲಿಲ್ಲ. ಇತ್ತಾಗ ಇದು ಮಾಡೋಕ್ಕಾಗಲಿಲ್ಲ. ಆದರೂ ಈ ಗಾಡಿ ತಂದು ಕೊಟ್ಟಷ್ಟು ವ್ಯಾಲ್ಯೂ ನಾನು ನಿಜವಾಗ್ಲೂ ಯಾರು ತಂದು ಕೊಟ್ಟಿಲ್ಲ. ಅಷ್ಟು ವ್ಯಾಲ್ಯೂ ಈ ಗಾಡಿ ಇದೆ ನನಗೆ. ಇವಾಗ ಈ ಗಾಡಿಗೆ ನಾನು ಕೊಟ್ಟಿದ್ದು ಪ್ರೈಸು 1,35,000 ಫುಲ್ ಅಮೌಂಟ್ ಮುಟ್ಟೈತಿ. ಇನ್ನೊಂದು 15,000 ಕೊಟ್ಬಿಟ್ರೆ ಈ ಗಾಡಿ ನನ್ನ ಹೆಸರಲ್ಲಿ ಆಕತಿ. ಆಮೇಲೆ ನಾನು ಮಾರೋಕ್ಕೂ ಹೋಗಲ್ಲ, ಬಿಡೋಕ್ಕೂ ಹೋಗಲ್ಲ. ಯಾಕಂದರೆ ಸೆಕೆಂಡ್ ಹ್ಯಾಂಡಲ್ಲ, ಥರ್ಡ್ ಹ್ಯಾಂಡ್ ಆಗ್ಬಿಡುತ್ತೆ. ಅದಕ್ಕೆ ಮತ್ತೆ ಕೊಡೋಕೆ ಹೋದ್ರೂ ಅಷ್ಟು ವ್ಯಾಲ್ಯೂ ಇರಲ್ಲ ಗಾಡಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನನಗೆ ಕೊಡೋಕ್ಕೂ ಇಷ್ಟ ಇಲ್ಲ ಗುರು ಹೇಳ್ಬೇಕಂದ್ರೆ. ಅದು ಏನೋ ಒಂದು ಆಸೆ ಪಟ್ಟು ತೊಗೊಂಬಂದಿದ್ದು, ಅದ್ಮೇಲೆ ಕ್ರಶ್ ಆಗಿತ್ತು. ಆ ಕಲರ್ ಇಷ್ಟ ಇದ್ದಿದ್ದಿಲ್ಲ ಮೊದಲಿಗೆ. ಬಟ್ ಇವಾಗ ಈ ಕಲರ್ ಆ ಕಲರ್ಗೂ ಈ ಕಲರ್ಗೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಹಂಗಾಗ್ಬಿಡತ್ತೆ ಈಗ ಆ ಕಲರ್. ನಿಜವಾಗ್ಲೂ ಈಗ ನನಗೆ ಯಾಕಾದರೂ ದೇವರೇ ನನ್ನ ಕಡೆಯಿಂದ ತಪ್ಪಿಸಿದ ಬಿಡು ಆ ಕಲರ್ ತೊಗೊಳೋದು ಅನಿಸ್ತಿದೆ. ಹಾಗಾಗಿ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ. ನಿಮಗೂ ಒಂದು ವೇಳೆ ಬೈಕ್ ತೊಗೊಳೋದು ಆಸೆ ಇರುತ್ತೆ, ಅದು ಎಷ್ಟೇ ಕಷ್ಟ ಆಗಲಿ ಬಿಡಲಿ, ಹೆಂಗಾದರೂ ಅಮೌಂಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಬಿಡಿ. ಯಾಕಂದರೆ ಈ ಲೈಫಲ್ಲಿ ನಾವು ಎಂಜಾಯ್ ಮಾಡಿಲ್ಲ ಅಂದರೆ ಇನ್ನು ಯಾವ ಲೈಫಲ್ಲಿ ಎಂಜಾಯ್ ಮಾಡೋಣ ಹೇಳಿ, ಹೌದಿಲ್ಲ? ಈ ಮಾತು ಏನಾದರೂ ನಿಮಗೆ ಕರೆ ಅನಿಸಿತ್ತಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಇಲ್ಲಣ್ಣ ಹಂಗಣ ಹಿಂಗಣ ಅಂತಂದು ಕಮೆಂಟ್ ಮಾಡ್ತೀರ ಒಬ್ರೊಬ್ರು, ಮಾಡಿ ಹೇಳ್ರಿ.